ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವಿಡಿಯೋದಾಗ SSC CHSL ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ SSC CHSL ಫಿಸಿಕ್ಸ್, ಇದು ನಾನು ಡಿಸ್ಕಸ್ ಮಾಡ್ತಾ ಇದ್ದು ಫಿಸಿಕ್ಸ್ ಪಾರ್ಟ್. ಲಾಸ್ಟ್ ಇಯರ್ ಈ ವೇವ್ ಥಿಯರಿ ಆಫ್ ಲೈಟ್ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಬಂದಿವೆ. ಸೊ ಆ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಪ್ರಶ್ನೆ ಏನಂದ್ರೆ, ಹೂ ಫಸ್ಟ್ ಪ್ರಪೋಸ್ಡ್ ದಿ ವೇವ್ ಥಿಯರಿ ಆಫ್ ಲೈಟ್? ವೇವ್ ಥಿಯರಿ ಆಫ್ ಲೈಟ್ ನ ಯಾರು ಮೊದಲ ಬಾರಿಗೆ ಪ್ರಪೋಸ್ಡ್ ಮಾಡಿದ್ರು ಅಂತ ಕೇಳಿದ್ರೆ, ನ್ಯೂಟನ್, ಹೈಗನ್ಸ್, ಕೆಪ್ಲರ್, ಮ್ಯಾಕ್ಸ್ವೆಲ್. ಸೊ ಆಪ್ಷನ್ ಬಂದು ಹೈಗನ್ಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ಹೈಗನ್ಸ್ ಪ್ರಿನ್ಸಿಪಲ್ ಎವ್ರಿ ಪಾಯಿಂಟ್ ಅಂಡ್ ವೇವ್ ಫ್ರಂಟ್ ಆಕ್ಟ್ಸ್ ಆಸ್. ಒಂದು ಏನ್ ಹೇಳ್ತಾನ, ಅಕಾರ್ಡಿಂಗ್ ಟು ಹೈಗನ್ಸ್ ಪ್ರಿನ್ಸಿಪಲ್ ಪ್ರಕಾರ ಎವ್ರಿ ಪಾಯಿಂಟ್ ಅಂಡ್ ವೇವ್ ಫ್ರಂಟ್ ಆಕ್ಟ್ಸ್ ಆಸ್ ಏನಾಗ್ತದ ಅಂತ ಕೇಳಿದ್ರೆ, ಅ ಪಾರ್ಟಿಕಲ್ ಆಫ್ ಲೈಟ್, ರಿಫ್ಲೆಕ್ಟರ್, ಸೋರ್ಸ್ ಆಫ್ ಸೆಕೆಂಡರಿ ವೇವ್ಲೆಟ್ಸ್ ಅಂಡ್ ಫೋಟಾನ್ ಎಮಿಟರ್. ಹೈಗನ್ಸ್ ಪ್ರಿನ್ಸಿಪಲ್ ಪ್ರಕಾರ ಎವ್ರಿ ಪಾಯಿಂಟ್ ಆನ್ ವೇವ್ ಫ್ರಂಟ್ ಆಕ್ಟ್ಸ್ ಆಸ್ source of secondary wavelets. That is option C is the right answer. Next question, what type of wave is light? What type of wave is light according to wave theory? Longitudinal, mechanical, transfer, rotational. So according to wave theory of light ಪ್ರಕಾರ ಲೈಟ್ ಯಾವ ಟೈಪ್ ಆಫ್ ವೇವ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಬಂದು ಆಪ್ಷನ್ ಸಿ, transverse wave is the right answer for this question. Next question, which phenomenon cannot be explained by the particle theory of light? ಯಾವ phenomenon, which phenomenon cannot be explained by particle theory of light? ಪಾರ್ಟಿಕಲ್ ಥಿಯರಿ ಪ್ರಕಾರ ಯಾವೊಂದು ಫೆನಾಮಿನನ್ನ, ಪಾರ್ಟಿಕಲ್ ಥಿಯರಿ ಯಾವೊಂದು ಫೆನಾಮಿನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಕೇಳಿದ್ದಾರೆ. ಅದು ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಇಂಟರ್ಫರೆನ್ಸ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಪಾರ್ಟಿಕಲ್ ಥಿಯರಿ ಆಫ್ ಲೈಟ್ ಪ್ರಕಾರ ಇಂಟರ್ಫರೆನ್ಸ್ ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಎಕ್ಸ್ಪೆರಿಮೆಂಟ್ proved the wave nature of light? ಯಾವ ಒಂದು ಪ್ರಾಯೋಗಿಕ ಮುಖಾಂತರ ವೇವ್ ನೇಚರ್ ಆಫ್ ಲೈಟ್ ಅಂತ, ಲೈಟ್ ವೇವ್ ನೇಚರ್ ಅಂತ ಪ್ರೂವ್ ಮಾಡಲಾಯಿತು ಅಂತ ಕೇಳಿದರೆ, ವಿಚ್ ಎಕ್ಸ್ಪೆರಿಮೆಂಟ್ ಪ್ರೂವ್ಡ್ ವೇವ್ ನೇಚರ್ ಆಫ್ ಲೈಟ್? ವೇವ್ ನೇಚರ್ ಆಫ್ ಲೈಟ್ ವೇವ್ ನೇಚರ್ ತರ ಇದೆ ಅಂತ ಯಾವ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ನಮಗೆ ಗೊತ್ತಾಗ್ತದೆ ಅಂತ ಕೇಳಿದ್ರೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ರದರ್ಫೋರ್ಡ್ ಸ್ಕ್ಯಾಟರಿಂಗ್, ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, ಕ್ವಾಂಟಮ್ ಸ್ಕ್ಯಾಟರಿಂಗ್. ಸೊ ಆಪ್ಷನ್ ಸಿ, ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮುಖಾಂತರ ನಮಗೆ ಲೈಟ್ ವೇವ್ ನೇಚರ್ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ. ಫೋಟೋ ಎಲೆಕ್ಟ್ರಿಕ್ ಪ್ರಕಾರ ಲೈಟ್ ಪಾರ್ಟಿಕಲ್ ನೇಚರ್ ಇದೆ ಅಂತ ಗೊತ್ತಾಗುತ್ತೆ, ಬಟ್ ಲೈಟ್ ಈಸ್ ಅ ಡ್ಯುಯಲ್ ನೇಚರ್. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಪ್ರಾಪರ್ಟಿ ಆಫ್ ಲೈಟ್ ಪ್ರೂವ್ಸ್ ಇಟ್ ಟ್ರಾನ್ಸ್ಫರ್ಸ್ ವೇವ್? ಲೈಟ್ ಟ್ರಾನ್ಸ್ಫರ್ಸ್ ವೇವ್ ಅಂತ ಯಾವ ಒಂದು ಪ್ರಾಪರ್ಟಿ ಪ್ರೂವ್ ಮಾಡ್ತದ? ರಿಫ್ರಾಕ್ಷನ್, ಪೊಲರೈಸೇಷನ್ ಅಂಡ್ ಡಿಫ್ರಾಕ್ಷನ್, ಇಂಟರ್ಫರೆನ್ಸ್. ಸೊ ಆಪ್ಷನ್ ಬಿ, ಪೊಲರೈಸೇಷನ್ ಮುಖಾಂತರ ನಮಗ ಲೈಟ್ ಟ್ರಾನ್ಸ್ಫರ್ಸ್ ವೇವ್ ಇದೆ ಅಂತ ನಮಗ ತಿಳಿದು ಬರ್ತದೆ. ಸೊ who proposed the light is made up of waves propagating perpendicular to the direction of its movement. So ಆಗಲೇ ಹೇಳಿದ್ನಲ್ಲ, ಆಪ್ಷನ್ ಟು ಹೈಗನ್ಸ್ ಅಂತ ರೈಟ್ ಆನ್ಸರ್ ಇಲ್ಲಿ. So if you like this video, please subscribe my channel. Thank you.